ಅಣ್ಣ ಅತ್ತಿಗೆ ಮಾರು ಸೋದರ, ಈ ಹೊತ್ತಿನವರೆಗೆ ಊಟ ಉಪಚಾರ ಇಲ್ಲದೆ ಎಲ್ಲಿಗೆ ಹೋಗಿದ್ದೀಯೋ? ಹೊಲದಲ್ಲೇನಾದರೂ ಕೆಲಸ ಇತ್ತೇನಪ್ಪ? ಹೌದಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸೋದನ್ನ ಬಿಟ್ಟು ಒಂದು ತಾಸಿನ ಹಿಂದೆನೆ ಬಂದು. ಆದ್ರೆ ನಾನು ಬರೋದ್ರೊಳಗಾಗಿ ನಮ್ಮೂರ ಅಗಸಿ ಮುಂದೆ ದೊಡ್ಡ ಕುಸ್ತಿ ಕಣಾನೆ ಏರ್ಪಟ್ಟಿತ್ತಣ್ಣ. ಅಂದ್ರೆ ಆ ಕುಸ್ತಿ ಕೊನೆ ಪಂದ್ಯನ ನೀನ್ ಆಡಿದ್ಯೇನಪ್ಪ? ಕಡೆ ಪಂದ್ಯನ ಕಿತ್ತೆ ಅತ್ತಿಗೆ. ಆ ಕಣದಲ್ಲಿಯ ಕಡೆಯ ಗಡಿಯನ್ನು ನೋಡಿ ನನ್ನ ಮೈ ಎಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀವು ಉಣಿಸಿದ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು, ಆ ಕಡೆಯ ಗಡಿಯನ್ನು ಒಗೆದು ಈ ಬಂಗಾರದ ಕಡೆ ಕೀಳೆಂದು. ಏನ್ ಹೇಳ್ತೀಯೋ ಸೋದರ ನೀನು? ಈ ಊರಲ್ಲಿ ಜಾತ್ರೆ ಇಲ್ಲದೆ ಅದು ನನಗೆ ತಿಳಿದೆ ಕುಸ್ತಿ ಇರ್ತೈತ್ಯಾ ಈ ನಮ್ಮೂರಾಗ? ಹೌದಣ್ಣ, ಈ ಊರಿಗೆ ದೊಡ್ಡವನೆನಿಸಿಕೊಂಡಿರುವ ಆ ಸಿದ್ದನಗೌಡ ಏರ್ಪಡಿಸಿದ ನನ್ನ ಕುಸ್ತಿ ಕಣವನ್ನ. ಆ ಕುಸ್ತಿಯ ಕಣದಲ್ಲಿ ಸಿದ್ದನಗೌಡನ ಬಲಗೈ ಬಾಂಟ, ಆ ಕರಿಯಾನೆ ನನ್ನ ಪಂದ್ಯದ ಕಡೆಯ ಗಡಿ. ಮೈದನ, ಆ ಕ್ರೂರಿ ಗೌಡನ ಕುಸ್ತಿ ಕಣಕ್ಕೆ ನೀನ್ ಯಾಕಪ್ಪ ಹೋಗಿದ್ದೆ? ಏನಿದು ನಿನ್ನ ರಹಸ್ಯದ ನುಡಿ? ಏನಾಯ್ತು ಬೇಗ ಹೇಳು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಸಿದ್ದನಗೌಡ ನಮ್ಮ ಭಾಗದ ಎಲ್ಲ ಸೊಸೈಟಿ ಅಧ್ಯಕ್ಷರುಗಳನ್ನು ಕರೆಸಿ ಮತಯಾಚಿಸಿದ. ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅದನ್ನು ಸಹಿಸದ ಆ ಗೌಡ ಆ ಕರಿಯಾನಿಂದ ಅವರನ್ನು ಸಾಯುವಂತೆ ಹೊಡಿಸಿಬಿಟ್ಟ ಅಣ್ಣ. ಮುಂದೇನಾಯ್ತು ಸೋದರ? ಅದರಲ್ಲಿ ಒಬ್ಬಾತ ಎದ್ದು ನಿಂತು, ನಮಗೂ ಸಂವಿಧಾನದ ಹಕ್ಕಿದೆ, ಏನು ರಾಜ್ಯ ಮಹಾರಾಜರ ಆಳ್ವಿಕೆಯಲ್ಲ, ನಮಗೂ ಪ್ರಜಾಪ್ರಭುತ್ವ ಇದೆ ಎಂದು ಆ ಗೌಡನಿಗೆ ಹೇಳಿದ. ಆಗ ಆ ಗೌಡ ಕರಿಯಾನಿಂದ ಅವನನ್ನು ಸಾಯುವಂತೆ ಹೊಡಿಸಿಬಿಟ್ಟ. ಆಗ ಅಲ್ಲಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರು. ಆ ಗೌಡ ಯಾಕೆ ಓಡ್ತಿರ್ಲೇ ರಣಹೇಡಿಯಾಗಿ ಈತನೊಂದಿಗೆ ಈ ಕರಿಯಾನೊಂದಿಗೆ ಸೆಣಸಾಡುವ ಗಂಡಸು ಯಾರಾದರೂ ಇದ್ರೆ ಬರಲೇ ಮುಂದಕ್ಕೆ ಅಂದ. ಆಗ ನಾನು ಚಟ್ಟನೆ ಎದ್ದೆ. ಏನಪ್ಪ ಆ ನೀಚ ಆಡಿದ ಮಾತಿಗೆ ನೀನ್ ಯಾಕಪ್ಪ ಎದ್ದು ನಿಂತೆ? ಕ್ರೂರಿಯಾದರೇನು, ಮಹಾರಾಜ ಕೌರವ ದುರ್ಯೋಧನರಾದರೇನು ಅಣ್ಣ, ಆತ ನನ್ನ ನೋಡಿ ಏನಂದ ಗೊತ್ತೇನಣ್ಣ? ಏನಲೇ ಹರಾಮ್ಖೋರ್, ರಾಮಲಿಂಗನ ತಮ್ಮ ರಣಹೇಡಿ, ನೀನು ಎದ್ದೇನಲೇ ಈ ನನ್ನ ಕರಿಯಾನ ಹೊಡಿಯಾಕ? ನಿಮ್ಮಪ್ಪನ ಮಗನೇ ಆಗಿದ್ದರೆ ಬಾರಲೇ ಮುಂದಕ್ಕೆ ಎಂದು ತನ್ನ ಮೀಸೆ ಮೇಲೆ ಕೈ ಎಳೆದ. ಇದಪ್ಪ ಅಪ್ಪನ್ ಕೊಟ್ಟಿದ್ ಮಾತು ಅಂದ್ರೆ. ಮೈದನ, ನಿಜವಾಗ್ಲೂ ಸೆಟ್ ಹೊಡ್ದೆ. ಶೆಟ್ಟು ಹೊಡೆಯೋದೇನು ಅತ್ತಿಗೆ? ಚಟ್ಟನೆ ಆ ಗೌಡನ ಮುಂದೆ ನಿಂತು ನಾನು ಪ್ರತಿ ಮೀಸೆ ತಿರುವಿ ಆ ಗೌಡನಿಗೆ ಕೂಗಿ ಹೇಳಿದೆ, ಲೇ ಗೌಡ, ನಮ್ಮಪ್ಪಗ ಮಗ ಹುಟ್ಟಿದ ಮಗ ನಾನಾಗಿ ಈ ನಿನ್ನ ಕರಿಯಾನ ಕೈ ಹಿಡಿದಿದ್ದೀನಿ ನೋಡು, ಒಂದೇ ಅರಕ್ಷಣದಲ್ಲಿ ಇವನನ್ನು ಕೇಳ್ತೀನಿ ಅಂದವನೇ 10 ಸಾರಿ ಆ ಕರಿಯಾನನ್ನು ಎತ್ತಿ ಬಿದ್ದು ಹಾಗೆ ಕೆಳಗೆ ಒಗೆದು ಅವನೆದೆಯ ರಕ್ತ ಕುಡಿದು ಆ ಕರಿಯಾನ ಎದೆಯ ಮೇಲೆ ಕಾಲಿಟ್ಟು ಕೂಗಿ ಹೇಳಿದೆ, ಏ ಶಿಷ್ಯನಗೌಡ, ನಮ್ಮಪ್ಪಗ ಹುಟ್ಟಿದ ಮಗ ನಾನಾಗಿ ಈ ನಿನ್ನ ಕರಿಯಾನ ನನ್ನ ಕಾಲಡಿಯಲ್ಲಿಟ್ಟಿನಿ. ನೀನು ಕರೆ ನಿಮ್ಮಪ್ಪಗ ಹುಟ್ಟಿದ ಮಗ ಆಗಿದ್ರ ಬಂದು ಬಿಡಲೇ ನನ್ನ ಜೊತೆ ಕುಸ್ತಿಗೆ ಎಂದೆ. ಆಗ ಅಲ್ಲಿದ್ದ ಜನ ನನ್ನನ್ನು ಎತ್ತಿ ಕೂಗಿ ಹೇಳಿದರು, ಇವನೇ ರೈತ ಹುಲಿ ಎಂದು. ಸಹೋದರ, ಈ ನಿನ್ನ ಮಾತು ಕೇಳಿ
ಮೂರು ಲೋಕವೇ ನನ್ನ ತಲೆಯ ಮೇಲೆ ಬಿದ್ದಂಗಾಯ್ತಪ್ಪ. ಸ್ವಾಮಿ ನೀವ್ಯಾಕೆ ಬಾಯಿಗೆ ಪಡ್ತಾ ಇದ್ದೀರಿ? ನನ್ನ ಮೈದನ ಜಯಶಾಲಿ ಆಗಿದ್ದೇನ್ರಿ, ಜಯಶಾಲಿ ಆಗಿದ್ದಾನೆ. ಇಂದಲ್ಲ ನಾಳೆ ಆ ಗೌಡ ಪತನವಾಗ್ಲೇಬೇಕಾಗಿತ್ತು. ಹೌದಣ್ಣ, ಈ ಅತ್ತಿಗೆ ಮಾತಿನಲ್ಲಿ ಸತ್ಯಾಂಶವಿದೆ. ಮಾಡಿದವನಿಗೆ ಮಾಡಿ ತೋರಿಸು ಎನ್ನುವ ಆ ಸುಭಾಷ್ ಚಂದ್ರ ಬೋಸರ ಮಾತು, ಮಾಡು ಇಲ್ಲವೇ ಮಡಿ ಎಂಬ ಮಹಾತ್ಮ ಗಾಂಧೀಜಿಯ ಮಾತು ಸತ್ಯವಾಗಬೇಕಾದ್ರೆ ನಮ್ಮಂತ ಯುವ ಶಕ್ತಿಗಳು ಎದ್ದು ಮುಂದೆ ಬರಲೇಬೇಕು. ಅಂದಾಗ ಇದು ರಾಮರಾಜ್ಯವಾಗುತ್ತದೆ. ಇಲ್ಲ ಅಂದ್ರ ಇದು ರಾವಣನ ರಾಜ್ಯವಾಗುತ್ತದೆ. ಹೌದಣ್ಣ, ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ಯುದ್ಧ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರಲ್ಲ. ಬಾರೋ ಸಹೋದರ, ಈಗ ಬಂದೇನಪ್ಪ? ನಿನ್ನ ಡಿಗ್ರಿ ಓದ್ ಮುಗಿತೇನಪ್ಪ? ಹೌದಣ್ಣ, ಎಲ್ಲ ನಿಮ್ಮ ಆಶೀರ್ವಾದದಿಂದ ಇಡೀ ರಾಜ್ಯಕ್ಕೆ ನಾನು ಪ್ರಥಮ ಸ್ಥಾನ ಬಂದಿದ್ದೇನೆ. ಎಲ್ಲಿ ಸ್ವೀಟ್ ತಗೊಳ್ಳಿ. ನಮ್ಮ ಆಶೀರ್ವಾದಕ್ಕಿಂತ ಈ ಮಹಾನ್ ಭಾವರ ಆಶೀರ್ವಾದ ದೊಡ್ಡದಿದೆ ತಮ್ಮ. ನಾವು ನಿಂತ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲ ಎಲ್ಲ ಅವರನ್ನೇ ಕೂಡಿದೆ ತಮ್ಮಗೊಳ್ರ, ಎಲ್ಲ ಅವರನ್ನೇ ಕೂಡಿದೆ. ಹೌದಣ್ಣ, ಪ್ರವೀಣರು ಕೂಡ ಪದೇ ಪದೇ ಇವರ ಬಗ್ಗೆ ಹೇಳುತ್ತಿದ್ದರು. ಅಣ್ಣ, ಇವರ್ಯಾರಣ್ಣ? ಇವರು ಅದೆಂತ ಘನ ಕಾರ್ಯ ಕೆಲಸ ಮಾಡಿದ್ದಾರೆ? ನನಗೂ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀರಾ? ತಮ್ಮ, ಅದನ್ನ ಈಗ ಹೇಳೋದಿಲ್ಲ, ಅದಕ್ಕ ಸಮಯ ಅಂತ ಬರ್ತೈತಿ, ಆಗ ಹೇಳ್ತೀನಿ. ಸರಿ ಅಣ್ಣ, ಇಂಥವಳ ಮಗಳಾದ ನಮ್ಮ ಅತ್ತಿಗೆ ಪುಣ್ಯವಂತಿಯೇ ಸರಿ. ಅದನ್ನ ಈ ಬಾಯಿಂದ ಹೇಳಲಾಗದು. ಬನ್ನಿ, ಎಲ್ಲರೂ ಈ ಸಂತೋಷದ ಸಮಯದಲ್ಲಿ ಹಾಡಿ ಕುಣಿಯೋಣ. ಸರಿ ಅಣ್ಣ. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ಹಸಿದಾಗ ಅನ್ನ, ದನಿದಾಗ ನೀರು, ಹೊಡೆದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಹಸಿದಾಗ ಅನ್ನ, ದನಿದಾಗ ನೀರು, ಹೊಡೆದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿನ
ನಡೀರಪ್ಪ, ಎಲ್ಲರೂ ಪ್ರಸಾದ ಸ್ವೀಕರಿಸೋಣ. ಅದ್ಗಮ್ಮ ಹಾ. ಹೊಟ್ಟೆ ತುಂಬಾ ಬಿಡ್ತಾ ಇದೆ. ಬನ್ನಿ, ಬಹಳ ದಿನ ಆಯ್ತು ನಿಮ್ಮ ಸಿಹಿ ತುತ್ತು ತಿಂದು. ಊಟ ಬಿಡಿಸಿರುತ್ತೆ. ನಡಿಯಪ್ಪ. ಜಗದ